ಚಿಂಗಂ ಸರ್, ಏನ್ ನಡೀತಾ ಇದೆ ಸರ್ ಇಲ್ಲಿ? ಮೋಟು ಪತ್ಲು, ಇಲ್ಲಿ ನೋಡಿ ಕಳ್ತನದ ಕೇಸಿನ ಫೈಲು ಎಷ್ಟು ಬೆಳೆದ್ ನಿಂತ್ಕೊಂಡಿದೆ ಅಂತ. ನೀವೇ ನೋಡಿ, ಕಳ್ಳರು ತಪ್ಪಿಸ್ಕೊತಾನೆ ಹೋಗ್ತಾ ಇದಾರೆ. ದಿನ ಕಳ್ತನ ಆಗ್ತಾನೆ ಇದೆ. ಏನ್ ಮಾಡ್ಲಿ? ಆದ್ರೆ ನೀವಿರ್ಬೇಕಾದ್ರೆ ಕಳ್ತನ ಹೆಂಗಾಗ್ತಿದೆ ಚಿಂಗಂ ಸರ್? ಅದೇ ನಂಗೂ ಗೊತ್ತಾಗ್ತಿಲ್ಲ. ಕಳ್ಳನಿಗೆ ನನ್ ಪ್ಲಾನ್ ಎಲ್ಲ ಮೊದ್ಲೇ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ. ಮತ್ತೆ ನಾನು ಎಲ್ಲಿರೋದಿಲ್ವೋ ಅಲ್ಲಿ ಹೋಗಿ ಕಳ್ತನ ಮಾಡ್ತಾನೆ. ಏನ್ ಮಾಡ್ಲಿ ಅವನಿಗೆ? ಕಳ್ತನನ ಖಂಡಿತ ಜಾನ್ ದಡ್ಡಾನೆ ಮಾಡ್ತಾ ಇರ್ಬೋದು ಸರ್. ಚಿಂಗಂ ಸರ್, ನಾವ್ ಆ ಕಳ್ಳರನ್ನ ಹಿಡಿದು ನಿಮ್ಗೆ ವಶಕ್ಕೊಪ್ಪಿಸ್ತೀವಿ, ಖಂಡಿತವಾಗ್ಲು. ಥ್ಯಾಂಕ್ ಯು ಮೋಟು ಪತ್ಲು. ಜಾನ್ನ ಹಿಡಿಯೋ ಕೆಲ್ಸನ ನಾನಿವತ್ತು ನಿಮಗೊಪ್ಪಿಸ್ತಾ ಇದ್ದೇನೆ. ಈ ಚಿಟ್ಟೆ ತುಂಬಾ ಕೆಲ್ಸಕ್ಕೆ ಬರೋ ವಸ್ತು ಅನ್ಸುತ್ತೆ. ನಮ್ಗೆಲ್ಲಾನು ವಿಡಿಯೋ ಮಾಡಿ ತೋರಿಸ್ಬಿಡುತ್ತೆ. ಆ ಚಿಂಗಂಗೆ ಫೋನ್ ಮಾಡೋ ದಡಿಯಾ. ಹಲೋ, ದ ನೇಮ್ ಇಸ್ ಚಿಂಗಂ, ಇನ್ಸ್ಪೆಕ್ಟರ್ ಚಿಂಗಂ. ನಮ್ಮನ್ನ ಹಿಡಿಯೋ ಧೈರ್ಯ ಮೋಟು ಪತ್ಲ ಖಂಡಿತ ಇಲ್ವೇ ಇಲ್ಲ. ಜಾನ್ ಎಲ್ಲರಿಗಿಂತ ಜಾಣಾಕ್ಷ. ಅವನನ್ನ ಹಿಡಿಯೋ ಮನುಷ್ಯ ಭೂಮಿ ಮೇಲೆ ಹುಟ್ಟಿಲ್ಲ. ಅಯ್ಯಪ್ಪ, ಜಾನ್ ಹ್ಯಾಗ್ ಗೊತ್ತಾಯ್ತು? ನಾನ್ ನಿಮ್ಗೆ ಕಳ್ಳ ಹಿಡಿಯೋ ಕೆಲಸ ಕೊಟ್ಟಿದ್ದು. ಖಂಡಿತ ಅವನ್ ಕಡೆಯವ್ರು ಯಾರೋ ನಮ್ಮಲ್ಲೇ ಇದಾರೆ ಅನ್ಸುತ್ತೆ. ಆಲ್ ದ ಕಾನ್ಸ್ಟೇಬಲ್, ಸಾಲಾಗಿ ಬಂದು ನಿಂತ್ಕೊಳ್ಳಿ ಬೇಗ. ಹಿಡಿದ್ಬಿಟ್ಟೆ, ಹಿಡ್ಕೊಂಬಿಟ್ಟೆ. ಇವನ್ ಯಾರು? ಹೊಸ ಮುಖ ಇದ್ದಂಗಿದೆಯಲ್ಲ. ಪತ್ತೆದಾರಿ ಇವನೇ ಇರ್ಬೇಕು ಅನ್ಸುತ್ತೆ. ಇವನು ಅಂಡ್ರೆ ಚಿಂಗಂ ಸರ್, ಅದು ನಿಮ್ಮ ಮುಸುಡೇನೆ. ಕನ್ನಡಿಲ್ ನೋಡ್ಕೊಳ್ತಾ ಇದ್ದೀರಾ? ಸಾರಿ. ಮೋಟು ಪತ್ಲು, ಏನಾದ್ರು ಮಾಡಿ ಆ ಕಳ್ಳನ್ನ ಹಿಡೀರಿ. ಇವ್ರನ್ನ ಹುಚ್ಚರನ್ನಾಗಿ ಮಾಡ್ತಾ ಇದ್ದಾರೆ. ಪ್ಲೀಸ್. ಅರೆ ವೈ ಫಿಯರ್ ವೆನ್ ಮೋಟು ಪತ್ಲು ಆರ್ ಹಿಯರ್? ಮೋಟು ಪತ್ಲು ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯಮ್ಮ, ನನ್ ಡೈಲಾಗ್ ನನಗೆ ಹೊಡ್ಬಿಟ್ಟು ಹೋಗ್ಬಿಟ್ರಲ್ಲಪ್ಪ. ಪತ್ಲು, ನಾವ್ ಯಾಕೆ ಈ ತರ ವೇಷ ಹಾಕೊಂಡಿದೀವಿ? ಯಾಕೆ ಅಂದ್ರೆ ನಮ್ಮ ನೋಡ್ಬಿಟ್ಟು ಡಾನ್ ಓಡೋಗ್ತಾ ಇರ್ಲಿ ಅಂತ. ಮೋಟು ಪತ್ಲು, ನೀವು ಸೇರು ಅಂತಂದ್ರೆ ನಾನ್ ನಿಮಗೆ ಸವಾ ಸೇರು. ನೀವು ರಣಹದ್ದುಗಳಾದ್ರೆ ನಾನು ಹುಲಿ ಕಂಡ್ರಲೇ. ಎಂತ ಕವನ ಹೇಳಿದ್ರಿ? ಕವಿತೆ ಬಿಡು, ನನ್ ಜೊತೆ ಬರೋ ಬೇಗಲೇ ತಡೆಯೋ. ಎಲ್ಲ ತಗೊಳ್ರು, ಏನು ಬಿಡ್ಬೇಡಿ. ಅದನ್ನ ತಗೋ. ಇಲ್ಲಿ ನೋಡಿ. ಫೋಟೋ ಅಲ್ಲಿ ನೋಡು, ಜಾನ್ ಅಲ್ಲಿಂದ ದೆಪ್ಕೊಂಡು ಹೋಯ್ತವನೆ. ನೋಡಿ ಹೋಗೋಣ. ಚಿಂಗಂ ಸರ್, ನಾನ್ ಪತ್ಲು ಮಾತಾಡ್ತಿರೋದು. ಆ ಜಾನು ಕೇಳಿ ಒಡವೆ ಅಂಗಡಿನೆಲ್ಲ ದೋಚ್ಕೊಂಡು ಹೋಗ್ತಾವನೆ. ಬೇಗ ನಿಮ್ಮ ಸೈನ್ಯ ಹತ್ರ ಬಂದ್ಬಿಡಿ. ನಾನು ಈಗ್ಲೇ ಬರ್ತೀನಿ. ಕಳ್ಳ ಓಡೋಗ್ಬಿಟ್ಟ, ಆದ್ರೆ ಈ ಬ್ಯಾಗ್ನ ಇಲ್ಲಿಟ್ಟು ಹಾಕೋದಾ? ನೀವು ನನಗೆ ಬಹಳ ತೊಂದರೆ ಕೊಟ್ಬಿಟ್ರಿ. ಈಗ ನೋಡ್ತೀನಿ ನಿಮ್ಮನ್ನು ಯಾರು ಕಾಪಾಡ್ತಾರೆ ಅಂತ. ಬಾಯ್ ಬಾಯ್, ಆಲ್ ದ ಬೆಸ್ಟ್. ಅಯ್ಯೋ ಚಿಂಗಂ ಸರ್, ಏನ್ ಮಾಡ್ಬಿಟ್ರಿ ಸರ್? ನಮ್ಮ ಮೇಲೆ ಶೂಟಿಂಗ್ ಪ್ರಯೋಗ ಮಾಡ್ಬಿಟ್ರಲ್ಲ ಸರ್. ಅಯ್ಯಯ್ಯೋ ಮೋಟು ಪತ್ಲು, ನೀವಾ? ನಾನು ಯಾರು ಅನ್ಕೊಂಡ್ಬಿಟ್ಟಿದ್ನಲ್ಲ. ಐ ಆಮ್ ಸಾರಿ. ಜೀವದ ಮೇಲೆ ಆಸೆ ಇದ್ರೆ ಓಡಿ. Why fear when Chingam is here? Don't worry. ನಿಮ್ಗೆ ಯಾವ ತೊಂದರೆ ಆಗದಿರೋಗೆ ನಾನು ನೋಡ್ಕೋತೀನಿ. ಅಯ್ಯೋ, ನನ್ನೊಬ್ಬನಿಗೆ ಅಲ್ಲ, ಎಲ್ರಿಗೂ ಇದೆ ಗ್ರಾಚಾರ. ಒಂದ್ಸಲಿ ಬ್ಯಾಕಲ್ಲಿ ನೋಡಿ ನೋಡಿ. ನನ್ಗನ್ಸುತ್ತೆ ಆ ಜಾನ್ಗೆ ಚಿಂಗಮ್ಮು ಮೋಟು ಪತ್ಲು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ. ಅದ್ಯಾಕ್ ಸದ್ಯ?
ಬಹುಶಃ ದೇವ್ರವನಿಗೆ ಇನ್ನೊಂದು ಎಕ್ಸ್ಟ್ರಾ ಕಣ್ಣು ಕೊಟ್ಟಿರ್ಬೋದು ಅಲ್ವಾ? ಮೂರನೇ ಕಣ್ಣ. ಡಾಕ್ಟರ್ ಮುನ್ಸ್ವಾಮಿ, ನೀವೊಂದ್ಸತಿ ಆರ್ಮಿಗೆ ಆರೋ ಕ್ಯಾಮ್ರಾನ ಏನೋ ತಯಾರು ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ನೀವು? ಅದ್ರ ಹೆಸರು ಡ್ರೋನ್ ಅಲ್ವಾ? ಈಗ ಅದೆಲ್ಲಿದೆ? ನಾನು ಅದನ್ನ ಬಹಳ ವರ್ಷಗಳಿಂದ ಆರ್ಮಿ ಕೊಟ್ಟಿದ್ದಲ್ಲಪ್ಪ. ಸೂಪರ್ ಸೂಪರ್. ಛತ್ರಿಗಳು ಎಲ್ಲಿದ್ದಾರೆ ಅಂತ ನಾವು ಈಸಿಯಾಗಿ ಕಂಡಿಡಬಹುದು ಅಲ್ವೇನೋ ದಡಿಯ? ಥ್ಯಾಂಕ್ ಯು ಮುನ್ಸ್ವಾಮಿ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಜೈ ಹಿಂದ್. ಓ, ಈಗ ನನಗೆ ಗೊತ್ತಾಯ್ತು. ನಾನು ಯಾಮಾರ್ಬಿಟ್ಟು ಜಾನ್ ಕೈಲೇ ಅದನ್ನ ಕೊಟ್ಬಿಟ್ಟಿದ್ದೀನಪ್ಪ. ಕಳ್ಳರನ್ನ ಹಿಡಿಯೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಯಾರಾದ್ರೂ ಮೋಟು ಪತ್ಲ ತರ ವೇಷ ಹಾಕೊಂಡು ಚಿಂಗಮ್ಸ ಜೊತೆ ಹೊರಡ್ಬೇಕು, ಅವಾಗಲೇ ಸರಿ ಹೋಗುತ್ತೆ ಎಲ್ಲ. ಜಾನ್ ಅವ್ರನ್ನ ಮೋಟು ಪತ್ಲು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾನೆ, ಮತ್ತೆ ಬೇರೆ ಜಾಗಕ್ಕೆ ಹೋಗಿ ಕಳ್ತನ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಈ ಮೋಟು ಪತ್ಲು ಬಚ್ಚಿಟ್ಕೊಂಡು ಜಾನ್ ಫಾಲೋ ಮಾಡ್ತಾರೆ. ಮತ್ತೆ ಜಾನ್ ಕಳ್ತನ ಮಾಡ್ತಿದ್ದಾಗ ಇವರಿಬ್ರು ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ಬಿಡ್ತಾರೆ ಅಷ್ಟೇ. ಏನ್ ನಿಮ್ ತಲೆನ ತಪ್ಲೆನ ರೀ? ಅಯ್ಯಯ್ಯೋ, ನಾನು ಐಡಿಯಾ ಕೊಟ್ಟಿದ್ದಕ್ಕೆ ನನ್ನ ತಲೆ ಬೋಡ್ಸಿ ನನ್ನ ಟಕ್ಲು ಮಾಡ್ಬಿಟ್ರಲ್ರೋ. ಅಯ್ಯಪ್ಪ ಅವಲ್ಲಿ ಒಳ್ಳೇದು. ನಾನು ನಿಲ್ಸಿ, ನಾನ್ ಮಾತು ಕೇಳು. ನಿನ್ ಪ್ಲಾನ್ ಪ್ರಕಾರನೇ ನಾವು ಹೊರಗಡೆ ಹೋಗ್ತೀವಿ ಈಗ. ಅಯ್ಯೋ, ನಾನು ಹೊರಗಡೆ ಹೇಗೆ ಹೋಗ್ಲಿ? ನನ್ನ ಮುಖ ತೋರ್ಸಕ್ಕಾಗಲ್ಲ, ತಲೆಯಲ್ಲಿ ಕೂದಲೇ ಇಲ್ವಲ್ಲಪ್ಪ. ನೋಡು, ಮೋಟು ಪತ್ತು ಚಿಂಗಮ್ ಜೊತೆ ಹೋಗ್ತಾ ಇದ್ದಾರೆ. ನಾವು ಬೇರೆ ಕಡೆ ಹೋಗಿ ಕಳ್ತನ ಮಾಡೋಣ ಏನೋ ದಡಿಯ? ವಾ ಬಸ್ ವಾ, ಎಂತ ಮನೆ ಹಾಳ ಐಡಿಯಾ ನಿಮ್ದು. ಸಿ ಇಲ್ದಿರೋ ಸಕ್ಕರೆ ಡಬ್ಬ, ಉಪ್ಪಿಲ್ದಿರೋ ಉಪ್ಪಿನಕಾಯಿ. ನಾನ್ ಲೈನ್ ಹೊಡೆದೆ ಅಂತ ನನಗೆ ಕೋಪ ಬರ್ಸಿದ್ರೆ ಇವಾಗ ನೀವು ಕವನ ಹೇಳಿದ್ರಿ. ಕವನ ಅಂದ್ರೆ ಕಾಲ ಓದ್ಬಿಡ್ತೀನಿ ನೋಡು. ಕಳ್ತನ ಮಾಡಕ್ ಹೋಗೋಣ. ಬಾಯಿ ಮುಚ್ಚೋ. ಯಾಕ್ರೆ ನಟ್ಟು ಬೋಲ್ಟೆಲ್ಲ ಮುರಿತಾ ಇದೆಯೋ? ಕೈ ನಿಲ್ಸೋ. ಅಯ್ಯೋ, ನಾನ್ ನಿಲ್ಸಿದ್ರೆ ಜಾನ್ ಓಡ್ತಾನೆ. ನೀನ್ ಅವನ್ನ ಹಿಡಿ, ನಾನ್ ನಿನ್ನ ಅವನ ಹತ್ರ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಈಗಲೇ. ಪತ್ಲು ಬೇರೆಲ್ಲೋ ಇದ್ದ, ಇಲ್ಲಿಗೆ ಹೆಂಗ್ ಬಂದ? ಮೋಟು ಪತ್ಲು ಎಂತ ಮಾಯ ಮಾಡ್ತಿದಾರೋ ಏನೋ ನನಗೆ ಗೊತ್ತಾಗ್ತಿಲ್ವಲ್ಲ. ವಾ ಬಸ್ ವಾ, ಉಲ್ಟಾ ಕೂತ್ಕೊಂಡ್ರು ಒಳ್ಳೆ ಕವನ ಹೇಳಿದ್ರಿ. ಕವಿತೆ ಬಿಡು, ಬೇಗ ಸೈಕಲ್ ಓಡ್ಸೋ ದಡಿಯ. ಪತ್ಲು ಬರ್ತಾ ಇದೆ ಕಣೋ. ಅಯ್ಯಯ್ಯೋ, ಕಾಪಾಡಿ ಅಯ್ಯಪ್ಪ, ನೀವು ತಡ್ತಾ ಇದ್ವಿ, ಕಾಪಾಡಿ ಯಾರಾದ್ರು. ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ. ಅಯ್ಯೋ, ನೀವು ಚಿಂತೆ ಬಿಟ್ಬಿಡ್ರಪ್ಪ, ನಾನು ಈಗಲೇ ಕಂಟ್ರೋಲ್ ಮಾಡ್ತೀನಿ. ಆದ್ರೆ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಈ ಕ್ರೈನ್ ನ ಹೇಗೆ ಓಡಿಸೋದು ನನಗಂತೂ ಗೊತ್ತಿಲ್ಲ. ಕಾಪಾಡಿ. ಅಯ್ಯೋ, ಇದೇ ಬಟನ್ ಇರ್ಬೇಕು. ಕಾಪಾಡಿ. ಅಯ್ಯೋ ಅಪ್ಪ, ಅಯ್ಯೋ, ಯಾವ ಬಟನ್ ಅಪ್ಪ ಒತ್ತಿ ನಾನು ಇವಾಗ? ಅಯ್ಯೋ, ಕಾಪಾಡಿ. ಅಯ್ಯೋ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಗಸಗಸೆ, ನಿನ್ನ ಬಂದು ಅವನ್ ಕೈ ನೋಡ್ತೀನಿರೋ. ನಮ್ಮ ಮೋಡೆ ಎಲ್ಲ ಪುಡ್ಪುಡಿ ಮಾಡಕ್ ಬಿಟ್ಟೆ ನಿನ್ನಲ್ಲೇ. ಮೋಟು ಪತ್ಲು, ನೀವ್ ಎಲ್ಲಿದ್ದೀರೋ ಅಲ್ಲೇ ಇರೋ, ಇಲ್ಲಾಂದ್ರೆ ಸಖತ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಕಣ್ರೋ. ಅಳ್ಳಾಡ್ಬೇಡಿ, ಸ್ವಲ್ಪ ಕೆಳಗಡೆ ನೋಡ್ರಿ. ಕಾಪಾಡಿ.
ಮೋಟು ನನ್ನ ಗೆಳೆಯ ಏನಪ್ಪ ಬೆಳಬೆಳಗ್ಗೆ ಒಕ್ಕರಿಸ್ಕೊಂಡಿದ್ಯಾ? ಇವನೇ ಬರಲಿಲ್ಲ ಡಾಕ್ಟರ್ ಮುನ್ಸ್ವಾಮಿ, ನಾನೇ ತಕೊಂಬಂದೆ. ಇವನಿಗೆ ಹೊಟ್ಟೆ ಹಸುವಿಂದ ಕಾಟ ಆಗ್ಬಿಟ್ಟೈತೆ. ಏನು ಯೋಚನೆ ಮಾಡ್ಬೇಡಪ್ಪ, ನಾನೊಂದು ಔಷಧಿ ಕೊಡ್ತೀನಿ. ಇವನಿಗೆ ಲೈಫ್ ಎಲ್ಲ ಹೊಟ್ಟೆ ಹಸುವಾಗಲ್ಲ. ಅಯ್ಯೋ ಇಲ್ಲ ಮುನ್ಸಮ್ಮಣ್ಣ, ಹಂಗೆಲ್ಲ ಮಾಡ್ಬಿಡೋಣ. ನೀ ನನ್ನ ಫ್ರೆಂಡ್ ದುಶ್ಮನ್ ಹೇಳೋಣ. ಮೋಟು, ಈ ಗಡಿಯಾರ ನಿನ್ ಕೈ ಕಟ್ಕೊಳಪ್ಪ. ನಿನ್ ಯಾವ ಹೊಟ್ಟೆ ಹಸುವಾಗುತ್ತೆ ಅವಾಗ ಆಟೋಮೆಟಿಕ್ ಆಗಿ ಇದೆ ಅಲಾರಾಮ್ ಹೊಡಿತಪ್ಪ. ಓ, ಇದ್ರ ಅರ್ಥ ಅಲಾರಾಮ್ ಮಾಡಿದ ತಕ್ಷಣ ನಾನು ತಿನ್ನೋದಕ್ಕೆ ಶುರು ಮಾಡ್ಬೇಕು ಅಂತ ಮುನ್ಸಮ್ಮಣ್ಣ? ಹಂಗಲ್ಲಪ್ಪ ಮೋಟು, ಯಾವಾಗ ಇದ್ರಲ್ಲಿ ಅಲಾರಾಮ್ ಬರುತ್ತೆ ಆಗ ಇದು ಉಲ್ಟಾ ಓಡೋದಕ್ ಶುರು ಮಾಡುತ್ತೆ ನೋಡು. ಈ ತರ ಯಾವಾಗ ಇದು ಉಲ್ಟಾ ಓಡೋದಕ್ ಶುರು ಮಾಡುತ್ತೆ ಆಗ ನೀನು ಜೋರಾಗಿ ನಗ್ನಗ್ತಾ ಇರು. ನಗ್ತಾ ಇದ್ರೆ ನಿನ್ಗೆ ಹಸುವಿನ ನೆನಪು ಮರ್ತೋಗುತ್ತೆ. ಇದು ಒಳ್ಳೆ ಐಡಿಯಾನಪ್ಪ. 3 ಹೊತ್ತು ಮುಖ ತಪ್ಪುತ್ತೆ. ಓ ಮೈ ಗಾಡ್, ಇವತ್ತು ನಿಜವಾಗ್ಲೂ ಡಬ್ಬ ವಾಚು ಅನಿಸ್ತಾ ಇದೆ. ಹಸುವಾಗ್ ಮುಂಚೆನೆ ಅಲಾರಾಮ್ ಮಾಡ್ಕೊತಾ ಇದೆಯಲ್ಲ. ಅಯ್ಯೋ, ವಾಚ್ ನಿಜವಾಗ್ಲೂ ಪರ್ಫೆಕ್ಟ್ ಆಗಿದೆ. ನನಗೆ ತುಂಬಾ ಹೊತ್ತಿಂದ ಹೊಟ್ಟೆ ಹಸಿತಾನೆ ಇದೆ. ಊಟ ಸಿಕ್ಕಿಲ್ಲ ಅಂತಂದ್ರೆ ನಾನು ನೋಡೇ ಬಿಡ್ತೀನಿ. ಡಾಕ್ಟರ್ ಅಣ್ಣ, ವಾಚು ಸೂಪರ್ ಆಗಿದೆ. ಡಾಕ್ಟರ್ ಅಣ್ಣ ವಾಚು ಸೂಪರ್ ಆಗಿದೆ ಪತ್ಲು. ನಾನು ನಕ್ಕಿದ್ರಿಂದ ಹಸು ಮರ್ತೋಗ್ಬಿಡ್ತು ನನಗೆ. ಓಲಿ ಬಿಡಪ್ಪ, ಅಪ್ರೂಪಕ್ಕೋಸ್ಕರ ಡಾಕ್ಟರ್ ಮುನ್ಸ್ವಾಮಿ ಐಡಿಯಾ ವರ್ಕೌಟ್ ಆಗಿದೆ. ಅಯ್ಯಯ್ಯೋ. ಬೇಡ. ಬಿಡಿ. ತುಂಬಾ ನಗು ಬರ್ತಿತ್ತು ಅಲ್ವಾ? ಈಗ ಅಳೋ ಸಮಯ ಬಂದಿದೆ. ಲೇ, ಹೆಣ್ಣಿನ ಕೈಲಿ ಮೆಟ್ನೆಟ್ ತಿನ್ಬಿಟ್ಟಲ್ಲ. ಸದ್ಯ ನಾನು ಬಚಾವಾದೆ. ಕಾಪಾಡಿದಕ್ಕೆ ನನಗೆಲ್ಲ ಹೊಡೆದು ಬಿಡೋಳ ಏನೋ. ನಾನು ಕಾರ್ ತಳ್ಕೊಂಡು ಹೋಗ್ತಾರ ನೋಡಿ ನಗ್ತಾ ಇದ್ದೇನು ನೀನು? ಅಯ್ಯೋ ಸುಮ್ನೆರಪ್ಪ, ಬಾಕ್ಸರ್ ಬಂದಿರೋದಲ್ಲಿ. ನಾನು ಏನ್ ಮಾಡಕ್ಕಾಗುತ್ತೆ? ನನಗನ್ಸುತ್ತೆ ಯಜಮಾನ್ರು ನಿನ್ನ ಹೆಗಲ ಮೇಲೆ ಕೂತ್ಬಿಟ್ಟವ್ರೆ ಅಂತ. ನಾನ್ ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡಲ್ಲ ಕಣೋ. ಇಬ್ಬರಿಗೂ ಹೊಡಿತೀನಿ ಅಂದ್ರೆ ಬೋಟಿ ಕಲಿಜೆಲ್ಲ ಇಚ್ಛೆ ಬಂದ್ಬಿಡ್ಬೇಕು. ಅಪ್ಪ ಓಡಪ್ಪ, ಉಳ್ಳಾಗಡ್ಡಿ ಅವನು ಓಡ್ಕೊಂಡ್ ಬರ್ತಾನೆ ಇದಾರೆ ಕಾರ್ ತಳ್ಕೊಂಡು. ಅಯ್ಯೋ ಅಪ್ಪ, ಮತ್ತು ಬೇಗ. ಮೋಟು ಪತ್ಲು ನಿಂತ್ಕೊಳ್ಳಿ, ಓಡ್ಬೇಡಿ. ಪತ್ಲು ಮುಂದೆ ನೋಡೋ, ಯಾವ್ದೋ ಟ್ರೈನ್ ಬರೋ ತರ ಇದೆ ಅಲ್ವೇನೋ? ಅಲ್ಲಿ ನೋಡು. ಯಾವ್ದು ಇಲ್ಲ ಕಣ. ಮೋಟು ಪತ್ಲು ನಿಂತ್ಕೊಳ್ಳಿ. ಇನ್ನು ಬೇಗ ಬಂದ್ಬಿಡ್ತು. ಏನ್ ಕರ್ಬನ? ಅಣ್ಣ, ಬೇಗ ಬಿಸಿ ಬಿಸಿ ಸಮೋಸ ಕೊಡೋಣ. ಇಲ್ಲಪ್ಪ, ಲಗ್ನಕ್ಕ ನನಗೆ ಸಮೋಸ ಆರ್ಡರ್ ಬಂದೈತಿ. ಇವತ್ತು ಉದುರಿ ಕೊಡಕ್ ಆಗಲ್ಲ, ಹೋಗ. ಮತ್ತ ನನ್ನ ಉದುರಿ ಕೊಡು, ನನಗೆ ಬಿಸಿ ಬಿಸಿ ಸಮೋಸ ಕೊಡ್ತೀನಿ. 2 ತಿಂಗಳಾಯ್ತು, ಇನ್ನೂ ರೊಕ್ಕ ಕೊಟ್ಟಿಲ್ಲ, ಗೊತ್ತೇನ ನೀನ? ಅಲ್ಲಿ ಇವನ ಉದುರಿ ಕೇಳಿದ್ರೆ ನಗಕತ್ತಾನಲ್ಲ ಇವನು. ವಿಷಯ ಅದಲ್ಲಣ್ಣ, ಏನು ಅಂದ್ರೆ ನನಗೆಲ್ಲ ಗೊತ್ತೈತ್ ಬದ್ಲು. ನನಗೆ ಉದುರಿ ಕೊಡ್ದಂಗೆ ನನ್ನ ಮುಳುಗಿಸ್ಬೇಕು ಅಂತ ನೋಡಿರೇನ?
ಕುದುರೆ ಕೊಡ್ದಂಗೆ ಹ್ಯಾಂಗ್ ಜೋರ್ದವ್ರಾಗ ನಗಲಿಕ್ಕೆ ಹತ್ತಾನ ಈಗಲೇ ಅವನಿಗೆ ಬುದ್ಧಿ ಕಲ್ಸಿನಿರ. ಬೇಡ ಬೇಡ ಹಂಗ್ ಮಾಡ್ಬೇಡ. ಓಯ್ ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಏಯ್ ಕನ್ನಡದ ಬೆಲಾಣಿ ತಾಯಿ ಭುವನೇಶ್ವರಿ ಬೆಲಾಣಿ ನಿಂತ್ಕೊಳ್ರ ಅಲ್ಲಿ. ಪ್ರಾಮಿಸ್ ಅಂತೆ ಪ್ರಾಮಿಸ್. ಆ ಕಡೆ ನಡೆಯೋ. ಓಯ್ ಸ್ಟಾಪ್ ಮಾಡಿ. ಜಾನ್ ಆಗ್ತಾನೆ ಡಾನ್. ಇರಿಬ್ಬರನ್ನ ಶೂಟ್ ಮಾಡ್ಬಿಟ್ರೆ ನಮ್ಮನ್ನ ಸ್ಟಾಪ್ ಮಾಡ್ತಾನೆ ಖೋನ್. ವಾಪಸ್ ವಾ, ಎಂತ ಕವನ ಹೇಳಿದ್ರಿ? ಅದನ್ ಬಿಡೋ, ಅವ್ರನ್ನ ಕಟ್ಟಾಕ್ರೋ. ಓಯ್ ನಮ್ ಡ್ಯಾಡಿ ಅಂದ್ರೆ ಕಮಿಷನರ್ ಬಬಲ್ ಗಮ್ ನೋಡಿ ನಗ್ತಾ ಇದ್ದಾನಲ್ಲ ಈ ಮೋಟು. ಈ ಬಬಲ್ ಗಮ್ ನಿಮ್ಗೆ ಬಫನ್ ತರ ಕಾಣ್ತಿದ್ದಾನೇನೋ, ನಗ್ತಿರೇನೋ? ಕ್ಷಮಿಸಿ ಸರ್, ನಡೆದಿದ್ದೇನು ಅಂತ ನಾನು ಹೇಳ್ಬಿಡ್ತೇನೆ. ಗಬ 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 ನಿಂತ್ಕೊಳ್ಳೋ ಮೋಟೋ. ಇಲ್ಲ ಅಯ್ಯಪ್ಪ ಇಲ್ಲ. ಮೋಟೋ ನಿಂತ್ಕೊಳ್ಳೋ, ನನ್ನ ಮಾತು ಕೇಳೋ, ನಿಂತ್ಕೊಳ್ಳೋ. ಜಾನ್ ಎಲ್ಲಿ? ಆ ಕಡೆ ಹೋದ. ಈ ಬೈಕ್ ನ ನೀನ್ ತಗೊಂಡೋಗ್ಬಿಡಪ್ಪ. ನೀನ್ ಈಗ ತಾನೇ ಸಮಾಸ ತಂದಿದ್ಯಾ, ಆ ಕಳ್ಳರು ಹಿಡಿಯಕ್ ನಿನ್ ಕೈಲೇ ಸಾಧ್ಯ? ಅಯ್ಯೋ, ಬೈಕ್ ನ ತಗೊಂಡೋಗೋರ ತಲೆ ಮೇಲೆ ಇಟ್ಕೊಂಡು ಹೋಗು ಅಂತ ಅಲ್ಲ ಕಣೋ, ಬೈಕ್ ನ ಓಡಿಸ್ಕೊಂಡು ಹೋಗು ಅಂತ ಹೇಳಿದ್ದು ನಾನು. ಅಯ್ಯೋ, ಬೈಕ್ ನ ಕೆಳಗಡೆ ಇಟ್ಟು ಸ್ಟಾರ್ಟ್ ಮಾಡೋಷ್ಟು ಟೈಮ್ ಇಲ್ಲ ಕಣ ನನಗೆ, ಅರ್ಜೆಂಟು. ಓಯ್, the name is ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಥ್ಯಾಂಕ್ ಯು ಮೋಟು ಪತ್ಲು. ಆದ್ರೆ ಒಂದು ವಿಷಯ, ನೀನ್ ಯಾಕೆ ನನ್ನ ಮತ್ತೆ ನಮ್ ಡ್ಯಾಡಿ ನೋಡಿ ನಗ್ತಾ ಇದ್ದಿದ್ದು ಹೇಳು, ಯಾಕೆ ನಗ್ತಾ ಇದ್ದೆ ಅಂತ? ನೀನ್ ಹಸ್ಕೊಂಡಿದ್ರೆ ಒಳ್ಳೇದು ಕಣೋ. ಏನಾಯ್ತು ಅಂತ ಬಾಯಿ ಬಿಟ್ಟು ಹೇಳ್ಬಿಡಪ್ಪ, ಚಿಂಗಮ್ ಸರ್ಗೂ ಗೊತ್ತಾಗ್ಲಿ.